ನಮಸ್ತೆ. ನಮಸ್ತೆ. ಅಶ್ರಫ್ ಅಂತ ಸರ್. ಏನು ಮಾಡ್ತೀರಾ? ನಮ್ಮದು ಪೋಲ್ಟ್ರಿ ಫಾರ್ಮ್ ಇದೆ ಸರ್. ಪೋಲ್ಟ್ರಿ ಫಾರ್ಮ್. ಕೋಳಿ ಸಾಗಾಣಿಕೆ ಹೇಗೆ ನಡೀತಿದೆ? ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಸರ್ ನಿಮ್ಗೆ ಎಷ್ಟು ವರ್ಷ ಈಗ? ನನಗೆ 42 ವರ್ಷ. 42 ವರ್ಷ. ಹೆಚ್ಚು ಕಡಿಮೆ ಒಂದು 25 ವರ್ಷದಿಂದ ಓಟ್ ಮಾಡ್ತಿರ್ತೀರಾ. ನೀವು ನೋಡಿದ ಹಗರಿಬೊಮ್ಮನಹಳ್ಳಿ ಅಥವಾ ಕೊಟ್ಟೂರು ಅಂತ ಬಂದಾಗ ಬೆಸ್ಟ್ MLA ಯಾರು ಸರ್? ಬೆಸ್ಟ್ MLA ಅಂದರೆ ಈಗಿಂದ 2 ಪೀರಿಯಡ್ ನೋಡಿದರೆ ಈ 2 ವರ್ಷದಲ್ಲಿ ಕೆಲಸ ಆಗಿದ್ದು 10 ವರ್ಷದಲ್ಲಿ ಆಗಿಲ್ಲ. ಹೌದೌದು. ನಮ್ಮ ಕೊಟ್ಟೂರು ಭಾಗದಲ್ಲಿ, ಕೊಟ್ಟೂರು ಭಾಗದ ನಾನು ಹೇಳ್ತಾ ಇರೋದು. ಕೊಟ್ಟೂರು ಭಾಗದಲ್ಲಿ 10 ವರ್ಷದ ಕೆಲಸ ಆಗಿಲ್ಲ. 2 ವರ್ಷದಲ್ಲಿ ಭಾಳ ಕೆಲಸ ಆಗಿದೆ. ಅಂದರೆ ಕೂಡ್ಲಿಗಿ ರೋಡ್ ಆಗಲಿಲ್ಲ 10 ವರ್ಷದಲ್ಲಿ. ಈ ಹರಪನಹಳ್ಳಿ ರೋಡು ಆಗಲಿಲ್ಲ. ಈ ಥರ ಕೆಲಸ ಯಾವೂ ಆಗಿಲ್ಲ. ಈಗ ಇರೋಂಥ MLA ನೇಮರಾಜ್ ನಾಯಕ್ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಸರ್. ಕೆಲಸ ಮಾಡಿದ್ರು ಯಾಕೆ 2 ಸಲ ಸೋಲಿಸ್ಬಿಟ್ರು ಜನ? ಯಾರಿಗೆ? ನೇಮರಾಜ್ ನಾಯಕ್ ಅವ್ರಿಗೆ. 2013-18 ಸೋತರು ತಾನೆ? ಹೌದು ಸರ್. ಹೌದು. ಅದು ಏನಾಯಿತು ಅನ್ನೋದು ನಮಗೆ ಅಷ್ಟು ಇದು ಇಲ್ಲ ಸರ್. ಸೋಲಿನ ಬಗ್ಗೆ ನಮಗೆ ಅಷ್ಟು ಇದು ಇಲ್ಲ. ಒಟ್ಟು ಸೋತಿ ಲಾಸ್ಟ್ ಟೈಮು ಕೂಡ ಅವರು BJPಲಿಂದ ಪ್ರಯತ್ನ ಮಾಡಿದರು. ಪ್ರಯತ್ನ ಮಾಡಿದಾಗ BJP ಅವರು ಬೇರೆಯವ್ರಿಗೆ ಟಿಕೆಟ್ ಕೊಟ್ಟಾಗ ನಮ್ಮ ಲೋಕಲ್ ಲೀಡ್ರು ಇಲ್ಲಿ ಒಬ್ಬರು ಇದ್ದಾರೆ ಸರ್, ಹರ್ಷವಣ್ಣನವರು ಅಂತ. ಅವ್ರ ಮುಖಾಂತರ ಗೆಸ್ಟ್ ಟಿಕೆಟ್ ತಂದು ಗೆದ್ದರು ಈ ಸತಿ. ನಮಗೆ ಹಗರಿಬೊಮ್ಮನಹಳ್ಳಿ ಅಂದರೆ ಈ ಎಲೆಕ್ಷನ್ ಅಂತ ನೋಡ್ರೆ ಬರೀ ಜಗಳನೇ ನೋಡ್ತಾ ಇದ್ವಿ. ಇವ್ರು ತೊಡೆ ತಟ್ಟೋದು ಭೀಮಾ ನಾಯಕು, ಆ ಕಡೆಯಿಂದ ನೇಮಿರಾಜ್ ನಾಯಕ್ ತೊಡೆ ತಟ್ಟೋದು. ಏನು ಅಷ್ಟೊಂದು ವೈರತ್ವ ಇದೆಯಾ ಇಲ್ಲಿ? ಅಷ್ಟೊಂದು ಏನಿಲ್ಲ. ಈ ಭಾಗದಲ್ಲಿ ಅಂಥ ವೈರತ್ವ ಏನಿಲ್ಲ ಸರ್. ಕೊಟ್ರೇಶ್ವರ ಕುಪ್ರೆಯಿಂದ ಯಾವುದೂ ಇಲ್ಲ. ಆ ಸೈಡ್ ಏನಾರ ಬೊಮ್ಮನಹಳ್ಳಿ ಸೈಡ್ ಮಾಡ್ಕೊಂಡಿರ್ಬೋದು. ನಮ್ಮ ಇಲ್ಲಿ ಲೋಕಲ್ ಲೀಡ್ರು ಹರ್ಷವಣ್ಣರು ಅಂತ ಇದ್ದಾರೆ. ಅವರು ಇದರಲ್ಲಿಂದ ಎಲ್ಲದೂ ಇಲ್ಲಿ ಶಾಂತಿಯುತವಾಗಿದೆ. ನೋಡಿ ವೀಕ್ಷಕರೇ, ಇವರು ಧರ್ಮದಲ್ಲಿ ಮುಸ್ಲಿಂ ಆದರೂ ಕೂಡ ಕೊಟ್ಟೂರೇಶ್ವರನ ಕೃಪೆಯಿಂದ ಇಲ್ಲಿ ಏನೂ ಸಮಸ್ಯೆ ಇಲ್ಲ ಅಂತ ಹೇಳ್ತಾರಲ್ಲ, ಇಲ್ಲಿರುವಂಥ ಕೋಮು ಸೌಹಾರ್ದತೆ ಇದು ಅಂತ ಹೇಳ್ಬೋದು. ಹೌದು ಸರ್. ಅನ್ಯೋನ್ಯವಾಗಿದೆ. ಭಾಳ ಅನ್ಯೋನ್ಯವಾಗಿದ್ದೀವಿ ಸರ್ ನಮ್ಮ ಭಾಗದಲ್ಲಿ. ಏನಾಗಬೇಕು ಸರ್ ಹಗರಿಬೊಮ್ಮನಹಳ್ಳಿ ಒಟ್ಟಾರೆ ವಿಧಾನಸಭಾ ಕ್ಷೇತ್ರ ಅಂತ ಬಂದಾಗ? ನಮಗೆ ಮುಂದಿನ ದಿನಗಳಲ್ಲಿ ಒಂದು ಮಿನಿ ವಿಧಾನಸೌಧ ಆಗ್ಬೇಕು ಸರ್. ಮಿನಿ ವಿಧಾನಸೌಧದ ಭಾಳ ಅವಶ್ಯಕತೆ ಇದೆ. ಆಮೇಲೆ ಸರೌಂಡಿಂಗ್ ಎಲ್ಲ ಕ್ಷೇತ್ರಗಳಲ್ಲಿ ನೀರು ಬಂದಿದೆ ಸರ್, ಕೆರೆಗಳಿಗೆ. ನಮ್ಮ ಕ್ಷೇತ್ರ ಇಲ್ಲಿಂದಾನೇ ಹೋಗಿದೆ ಸರ್. ಆದರೆ ನಮಗೆ ನೀರು ಬಂದಿಲ್ಲ ಸರ್ ಕೆರೆಗೆ. ಕೆರೆ ನೀರು ಬರೋದು ಭಾಳ ಪ್ರಾಮುಖ್ಯ. ಕೆರೆ ತುಂಬಿಸೋ ಕೆಲಸ ಮಾಡ್ತಿದ್ದಾರೆ ಶಾಸಕರು. ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಶಾಸಕರು ಸಿಗ್ತಾರಾ? ಬರೀ ಹಗರಿಬೊಮ್ಮನಹಳ್ಳಿಲೇ ಇರ್ತಾರಾ ಅಥವಾ ಕೊಟ್ಟೂರ್ಗೂ ಬರ್ತಾರಾ? ಇಲ್ಲ, ಕೊಟ್ಟೂರಿನಲ್ಲೇ ಜಾಸ್ತಿ ಇದು ಮಾಡ್ತಾ ಇದ್ದಾರೆ. ಇಲ್ಲೇ ಜಾಸ್ತಿ ಲೀಡ್. ಹೌದು ಸರ್, ಕೊಟ್ಟೂರಿನಲ್ಲೇ ಜಾಸ್ತಿ ಇದು ಮಾಡ್ತಾ ಇದ್ದಾರೆ. ಜನಸಾಮಾನ್ಯರಿಗೆ ಸಿಗ್ತಾರಾ ಯಾವಾಗ ಹೋದ್ರು? ಸಿಕ್ಕೇ ಸಿಗ್ತಾರೆ ಸರ್. ಸಿಗ್ತಾರೆ. ಏನೇ ಕೆಲಸ ಇದ್ರೂ ಪರಿಹಾರ ಸಿಗುತ್ತೆ? ಪರಿಹಾರ 100% ಸಿಗುತ್ತೆ ಸರ್. ಅವರಿಲ್ಲ ಅಂದರೂ ನಮ್ಮ ಲೋಕಲ್ ಲೀಡ್ರು MMJ ಹರ್ಷಣ್ಣ ಅಂತಾರೆ, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು. ಅವ್ರ ಮುಖಾಂತರನೂ ಮಾಡಿಸ್ಕೋಬೋದು ಸರ್. ತೊಂದರೆ ಏನಿಲ್ಲ. ಅವ್ರ ತಲೆ ಹೋದರೂ ಕೆಲಸ ಆಗಿಬಿಡುತ್ತೆ ಸರ್. ಈಗ ಏನೋ ಚರ್ಚೆ ನಡೀತಿದೆ 2028ಕ್ಕೆ ಮತ್ತೆ ಕ್ಷೇತ್ರ ಪುನರ್ವಿಂಗಡಣೆ ಅಂತ. ಹಂಗೇನಾರ ಕೊಟ್ಟೂರು ಮತ್ತೆ ಕ್ಷೇತ್ರ ಆಗ್ಬೋದು? ಆಗುತ್ತೆ ಸರ್, ಆಗುತ್ತೆ. ಓಕೆ, ನೀವೊಬ್ಬ ಹಿರಿಯ ಮತದಾರರಾಗಿ ನೇಮಿರಾಜ್ ನಾಯಕ್ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ಶಾಸಕರಿಗೆ? ನಾನು ಇದೇ ಥರ ಕೆಲಸ ಮಾಡಿರಿ, ಒಂದು ಮಿನಿ ವಿಧಾನಸೌಧ, ಆಮೇಲೆ ಎಲ್ಲ ಕೆರೆಗಳಿಗೆ ತುಂಬಿಸೋ ಯೋಜನೆ ಮಾಡಿರಿ ಅಂತ ಮುಂದಿನ ದಿನಗಳಲ್ಲಿ ಅವ್ರ ತಲೆ ಮನವಿ ಮಾಡ್ತೀನಿ. ಆಸ್ಪತ್ರೆ ಎಲ್ಲ ಕರೆಕ್ಟ್ ಇದೆಯಾ ಇಲ್ಲಿ? ಆಸ್ಪತ್ರೆನೇ ಇದೆ ಸರ್, ಕರೆಕ್ಟ್. ಇಲ್ಲ ಎಲ್ಲದಕ್ಕೂ ಬಳ್ಳಾರಿ ಹೋಗ್ಬೇಕು, ಚಿತ್ರದುರ್ಗ, ದಾವಣಗೆರೆ ಹೋಗ್ಬೇಕು ಹಂಗಿದೆಯಾ? ಇಲ್ಲ ಸರ್, ಅದು ಸ್ವಲ್ಪ ದಾವಣಗೆರೆಗೆ ಹೋಗ್ರಿ ಅಂತ ಭಾಳ ಇದು ಮಾಡ್ತಾರೆ. ಇಲ್ಲಿ 100 ಬೆಡ್ ಮಾಡ್ತೀವಿ ಅಂತ ಮುಂದಿನ ದಿನಗಳು ಹೇಳಿದ್ದಾರೆ. ಅದನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಈಗ ಸದ್ಯಕ್ಕೆ ರಸ್ತೆ ಅಭಿವೃದ್ಧಿ ಅವು ಇವು ಮಾಡ್ತಾ ಇದ್ದಾರೆ ಸರ್. ಶಬ್ಬೀರ್ ಅಂತೇಳಿ. ನೀವೇನು ಮಾಡ್ತೀರಾ? ಕೋಳಿ ಫಾರಮೇ ಮಾಡ್ತಾರೆ. ಹೌದು ಸರ್. ಹೆಂಗಿದೆ ಬಿಸ್ನೆಸ್? ಚೆನ್ನಾಗಿದೆ ಸರ್. ಏನು ಸಮಸ್ಯೆ ಏನಿದೆ ಸರ್ ಕೊಟ್ಟೂರಾಗಲಿ ಹಗರಿಬೊಮ್ಮನಹಳ್ಳಿ ಆಗಲಿ? ಇಲ್ಲಿ ಕೊಟ್ಟೂರು ಭಾಗದಲ್ಲಿ ಅಂಥದ್ದೇನು ಸಮಸ್ಯೆ ಏನಿಲ್ಲ ಸರ್. MLAನೂ ಚೆನ್ನಾಗಿದ್ದಾರೆ, ಇಲ್ಲಿ ಲೋಕಲ್ ಲೀಡರ್ನೂ ಚೆನ್ನಾಗಿದ್ದಾರೆ. ಒಳ್ಳೆ ಅನ್ನೊಂದಾಗಿ ನಡೀತಾ ಇದೆ ಸರ್. ಈ ಹಿಂದೆ 10 ವರ್ಷ ಅಧಿಕಾರದಲ್ಲಿದ್ದರು ಅನ್ಕೋತೀನಿ ಭೀಮಾ ನಾಯಕ್ ಅವರು. ಆ 10 ವರ್ಷದಲ್ಲಿ ಆಗದೆ ಇರೋವಂಥ ಕೆಲಸ ಕಳೆದ 2 ವರ್ಷದಲ್ಲಿ ಏನೋ ಆಗ್ತಿದೆಯಪ್ಪ ಅಂತ ಅನ್ಸಿದ್ಯಾ? ಆಗ್ತದೆ. ಏನು ಮಾಡ್ತಿದ್ದಾರೆ? ಓಣಿಯಲ್ಲಿ ರೋಡ್ಗಳು ಇದ್ದಿಲ್ಲ ಸರ್. ಈಗ ಓಣಿಯಲ್ಲಿ ರೋಡ್ಗಳು ಆಗ್ತಾ ಇದ್ದಾರೆ. ಹೊಸದಲ್ಲಿ ಎಲ್ಲ ಟಾರ್ ಆಗ್ತಿದ್ದಾರೆ. ಇದೇ ಫಸ್ಟ್ ನಾನು 10 ವರ್ಷದಲ್ಲಿ ಈಗ ನೋಡ್ತಾ ಇರೋದು. ಎಲ್ಲ ಏರಿಯಾದಲ್ಲಿ ರೋಡ್ಗಳು ಕಂಪ್ಲೀಟ್ ಆಗ್ತಾ ಇದೆ ಸರ್. ಈಗ ನಿಮ್ಮ ಶಾಸಕರು JDS ಅವರು, ಅನುದಾನ ಸಿಗ್ತಿದೆಯಾ? ಕಾಂಗ್ರೆಸ್ MLAಗಳಿಗೆ ಇಲ್ಲ ಅಂತಾರೆ. ಇಲ್ಲ ಸಿಗುತ್ತೆ ಸರ್. ಏನಾದ್ರು ಬೇಸರ ವ್ಯಕ್ತಪಡಿಸಿದ್ದಾರೆ? ಇಲ್ಲ ಎಂದು ವ್ಯಕ್ತಪಟ್ಟಿಲ್ಲ. ಅನುದಾನ ಥರದಲ್ಲಿ ಯಶಸ್ವಿ ಆಗಿದ್ದಾರೆ. ಕುಮಾರಣ್ಣ ಜೊತೆ ಮಾತಾಡ್ಬಿಟ್ಟು ಸೆಂಟ್ರಲಿಂದ ಏನಾರು ತರ್ತಾರೆ? ಇಲ್ಲ ಸರ್, ಒಟ್ಟು ಲೋಕಲಲ್ಲಿ ಇಲ್ಲಿ ಕರ್ನಾಟಕದಲ್ಲೇ ತಂದು ಹಾಕ್ತಿದ್ದಾರೆ ಸರ್. ಎಲ್ಲ ಮಿನಿಸ್ಟ್ರುಗಳು ಚೆನ್ನಾಗಿಟ್ಟಿದ್ದಾರೆ ಅವರು. ಓಕೆ, 2008ರಲ್ಲಿ ಒಳ್ಳೆ
ಗೆಲುವನ್ನೇ ಕಂಡಿದ್ರು BJPಯಿಂದ. 2013ರಲ್ಲಿ ಸ್ವಲ್ಪ ಓಟಲ್ಲಿ ಸೋತ್ಬಿಟ್ರು. 2018ರಲ್ಲೂ ಚೇತರಿಸ್ಕೊಳಕ್ಕಾಗಲಿಲ್ಲ. ಯಾಕೆ ಕೆಲಸ ಮಾಡಿದ್ರು ಜನ 2 ಸಲ ಸೋಲ್ಸಿದ್ರು ಅಂತೀರ? ಅದು ನಮ್ಮ ಭಾಗದಲ್ಲೇ ಅಂತ ಏನು ಹೊಡೆತ ಕೊಟ್ಟಿಲ್ಲ ಸರ್. ಆ ಕಡೆ ಬೊಮ್ಮಳೆ ಸೈಡಲ್ಲೇ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸರ್. ಹೌದು ಸರ್. ಈಗ ನಮ್ಮ ಕಡೆ ಎಲ್ಲೇನೋ ಆ ಥರ ಏನೂ ಆಗಿಲ್ಲ ಸರ್. ಲೀಡಿಂಗೇ ಇದೆ ಸರ್ ಈ ಕಡೆ. ಇಲ್ಲೆಲ್ಲ ಜಾತ್ಯತೀತವಾಗಿ ಶಾಸಕರು ಎಲ್ಲ ಅನ್ಯನ್ಯವಾಗಿದ್ದಾರೆ. ಕೊಟ್ಟೇಶ್ವರ ಆಶೀರ್ವಾದದಿಂದ ಎಲ್ಲ ಅನ್ಯನ್ಯವಾಗಿ ಲಾ ಆ್ಯಂಡ್ ಆರ್ಡರ್ ಎಲ್ಲ ಕರೆಕ್ಟ್ ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಶಾಸಕರು ಒಳ್ಳೆಯವರು ಅಂತ ಹೇಳ್ತೀರಾ? ಅಧಿಕಾರಿಗಳು ಲಂಚ ಗಿಂಚ ಕೇಳ್ತಾರ? ಹಾಸ್ಪಿಟ್ಲು, ಪುರಸಭೆ ಅಲ್ಲಿ ಇಲ್ಲಿ ಎಲ್ಲಿ ಕೇಳಿಲ್ಲ ಸರ್. ಇಲ್ಲಿ ಇದುವರೆಗೆ ಯಾರು ಆ ಥರ ಆರಾಮಾಗಿ ಸರ್ಕಾರಿ ಕಚೇರಿ ಕೆಲಸ ಮಾಡಿಸ್ಬೋದು ಸರ್. ಮಾಡಿಸ್ಬೋದು, ಏನು ತೊಂದರೆ ಇಲ್ಲ ಸರ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.